ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ ಅತಿ ಪುರಾತನ ಸುಸ್ಥಿರವಾಗಿರುವ ಸೇತುವೆ ಯಾವುದು ಅಂದರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದ್ನೂರಲ್ಲಿದೆ. ಬಿದ್ನೂರು ಅಂದರೆ ಹಿಂದೆ ಕೆಳದಿಯ ಅರಸರ 3ನೇ ಹಾಗೂ ಕೊನೆಯ ರಾಜಧಾನಿ ಬಿದ್ನೂರು. ಅದನ್ನು ಇವತ್ತು ನಗರ ಅಂತ ಕರೀತಾರೆ. ಇದು ಒಂದು ರೀತಿ ಹಾಳು ಹಂಪಿ ಥರ ಹಾಳು ಕೊಂಪೆ ಆಗಿದೆ. ಆದರೆ ಇಲ್ಲಿ ಹಂಪಿ ಥರನೇ ಸಾಕಷ್ಟು ಸ್ಮಾರಕಗಳಿದ್ದಾವೆ. ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಒಂದು ವಿಶೇಷ ಏನಂದರೆ, ನಾವು ಗೂಗಲ್ ಮಾಡಿದಾಗ ಸ್ವಾಭಾವಿಕವಾಗಿ ಹಳೆ ಮೈಸೂರಿನ ವೆಲೆಸ್ಲಿ ಬ್ರಿಡ್ಜ್ ಇರ್ಬೋದು, ಅಥವಾ ಕಬ್ಬಿನಿಗೆ 1730ರಲ್ಲಿ ದಲ್ವಾಯಿ ದೇವರಾಜ್ ಅರಸರು ಏನು ಸೇತುವೆ ಕಟ್ತಾರೆ, ಅದು ನಮ್ಮ ರಾಜ್ಯದ ಅತಿ ಪುರಾತನ ಅಂತ ಹೇಳ್ತಾರೆ. ಅದು ಖಂಡಿತ ಪುರಾತನ ಅಲ್ಲ. ಪುರಾತನವಾಗಿರುವ ಕಲ್ಲಿನ ಸೇತುವೆ ಇರೋದು ನಮ್ಮ ಹೊಸನಗರದ ನಗರ ಅಂದರೆ ಹಿಂದಿನ ಬಿದ್ನೂರಿನಲ್ಲಿ. ಇದು ನೋಡಿ, ಕಲಾವತಿ ನದಿ ನಗರದ್ದು ಈ ತರ ಬಂದಿದೆ. ಇದು ಹೀಗೆ ಬಂದು ಇದು ಹೋಗಿ ಬಿಲ್ಸಾಗರಕ್ಕೆ ಸೇರುತ್ತೆ. ಇದು ನೋಡಿ ಅತಿ ಪುರಾತನವಾದ ಒಂದು ಸೇತುವೆ. ನಮ್ಮ ಕರ್ನಾಟಕದಲ್ಲೇ ಇಷ್ಟು ಪುರಾತನ ಇದ್ದಂಗಿಲ್ಲ ನನಗೆ ತಿಳಿದ ಮಟ್ಟಿಗೆ. ಇದು ಎಷ್ಟು ಗಟ್ಟುಮುಟ್ಟಾಗಿದೆ ಅಂದ್ರೆ ಇದ್ರ ಮೇಲ್ಗಡೆ ಮರಳು ಟ್ರಕ್ ಎಲ್ಲ ಹೋಗುತ್ತೆ, ಲಾರಿಗಳೆಲ್ಲ ಹೋಗ್ತಾವ. ಆದ್ರೂ ಕೂಡ ಇವತ್ತಿಗೂ ಒಂದು ಚೂರು ನೋಡಿ, ಒಂದು ಕಲ್ಲು ಆಚೆ ಈಚೆ ಆಗಿಲ್ಲ ಇದ್ರದ್ದು. ಇದು ನೋಡಿ, ಇದು ಹಡಗಿನ ಆಕಾರಕ್ಕೆ ಇದು ನದಿ ನೀರು ರಭಸಕ್ಕೆ ಇದು ಈ ತರ ಕಟ್ಟಿದ್ದಾರೆ. ಇದು ನಿಮ್ಗೆ ನೋಡಕ್ ಸಿಗಂತದ್ದು ಬಾರಿ ಕಡಿಮೆ. ಮುಂಭಾಗದಲ್ಲಿ ಇರುತ್ತೆ, ಆ ಟೈಪ್ ಕಟ್ಟಿದ್ದಾರೆ. ನೀರು ಹೀಗೆ ಸೀಳ್ಕೊಂಡು ಆ ಕಡೆ ಹೋಗೋಂಗೆ. ಇದು ಒತ್ತಡ ಕಡಿಮೆ ಮಾಡಕ್ಕೋಸ್ಕರ ನೋಡಿ ಹಿಂದೆ ಅದನ್ನ ಆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಈಗಿನ ಇಂಜಿನಿಯರ್ಸಿಗೂ ಮೀರಿ ನಮ್ಮ ಹಿಂದಿನವರು ಈ ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ, ಈ ಸೇತುವೆನ. ವರ್ಷದ 365 ದಿನ ಇದ್ರ ಮೇಲೆ ಓಡಾಡಬಹುದಾ ಹೇಗೆ? ಹೌದೌದು, ವರ್ಷದ ಅಂದ್ರೆ ಬ್ಯಾಕ್ ವಾಟರ್ ಬರುತ್ತೆ ಇದಕ್ಕೆ. ಇದು ಜೋಗದ್ದು ನೀರ್ ಫುಲ್ ಆದಾಗ ಇದು ಫುಲ್ ನೀರ್ ಅಲ್ಲಿವರೆಗೆ ಬರುತ್ತೆ, ಆ ಭಾಗಕ್ಕೆ ಇದಾಗುತ್ತೆ. ಈ ಸೇತುವೆ ಮುಳುಗಡೆ ಆಗುತ್ತೆ. ಇದ್ರಲ್ಲಿ ಯಾರು ಓಡಾಡಲ್ಲ. 10 ತಿಂಗಳು 11 ತಿಂಗಳು ನೀರಿರುತ್ತೆ. ಆಮೇಲೆ 1 ತಿಂಗಳು 2 ತಿಂಗಳು ಇದು ಇನ್ನು ಬಂದಿದೆಯಲ್ಲ ಈ ವರ್ಷ, ಹಾಗಾಗಿ ಒಂಚೂರು ಬೇಗ ನೀರ್ ಇಳಿದಿದೆ. ಇಲ್ಲ ಅಂದ್ರೆ ಫುಲ್ ನೀರ್ ಸಾಧಾರಣ ಇಷ್ಟಿಷ್ಟು ನೀರ್ ಇದ್ದೇ ಇರುತ್ತೆ ಇದ್ರಲ್ಲಿ. ಹೌದು, ಸುಸ್ಥಿರವಾಗಿ ಯಾವುದೇ ಒಂದು ಕಲ್ಲುಗಳು ನೋಡಿ. ಇದು ಮೊದ್ಲು ಹೀಗೆ ನಗರದಿಂದ ಬಂದು ಹೀಗೆ ಬೈಸೆ ಮುಖಾಂತರ ಕೊಲ್ಲೂರು ಈಗ ಆ ಕಡೆ ಹೋಗ್ಲಿಕ್ಕೆ ಇದು ದಾರಿ. ಹೌದು, ಹಳೆ ರಸ್ತೆ ಇದು ನೋಡಿ. ನದಿಯ ಆ ಭಾಗದಲ್ಲಿ ಈ ಹಿಂದೆ ಹೇಳಿದ ಹಾಗೆ ಅದು ನೌಕೆ ಅಥವಾ ಈ ಹಡಗಿನ ಮುಂಭಾಗದಲ್ಲಿ ಯಾವ ತರ ವಿನ್ಯಾಸ ಇರ್ತದೆ ಆ ತರ ವಿನ್ಯಾಸ ಇದೆ. ಹಿಂಭಾಗದಲ್ಲಿ ಇಲ್ಲ. ಯಾಕಂದ್ರೆ ನದಿ ಆ ದಿಕ್ಕಿನಿಂದ ಹರಿದು ಮುಂದೆ ಹೋಗಿ ಇಲಾವತಿ ಸೇರ್ಕೊಂಡು ಬಿಲ್ಸಾಗರಕ್ಕೆ ಹೋಗ್ತದೆ. ಸೊ ನೋಡ್ಬೋದು ತಾವು, ಇವತ್ತಿಗೂ ಸಹ ಎಷ್ಟು ಗಟ್ಟುಮುಟ್ಟಾಗಿದೆ. ಕಲ್ಲಿನ ಸೇತುವೆ ಇದು. ಈ ಸೇತುವೆ ಆನ್ ರೆಕಾರ್ಡ್ ಅಂದ್ರೆ ನಮಗೆ ಪ್ರೂಫ್ಗಳು ಸಿಕ್ಕಿದಾವೆ. ಆನ್ ರೆಕಾರ್ಡ್ ನಮ್ಮ ಕರ್ನಾಟಕ ರಾಜ್ಯದ ಅತಿ ಪುರಾತನ ಸುಸ್ಥಿರವಾಗಿ ಇರುವ, ಇಂದಿಗೂ ಸಹ ಸುಸ್ಥಿರವಾಗಿರುವ ಸೇತುವೆ. ವರ್ಷದ 10 ರಿಂದ 11 ತಿಂಗಳುಗಳ ಕಾಲ ಶರಾವತಿಯ ಹಿನ್ನೀರಲ್ಲಿ ಮುಳುಗಡೆ ಆಗಿರ್ತದೆ. 1 ರಿಂದ 2 ತಿಂಗಳು ಉದ್ಭವ ಆದಾಗ ನಾವು ಇದನ್ನ ನೋಡ್ಬೋದು. ನೋಡಿ, ಹಿಂಭಾಗದಲ್ಲಿ ನೋಡ್ಬೋದು ನೀವು ತಾವುಗಳೆಲ್ಲ. ನೋಡಿ, ಇಲ್ಲೆಲ್ಲ ಕಿಂಡಿಗಳು ಮಾಡಿದ್ದಾರೆ. ಇಲ್ಲಿ ನಾಗರ ಕಲ್ಲಿದೆ. ಇಲ್ಲಿ ತಾವಿಲ್ಲಿ ಹತ್ರ ಬಂದ್ರೆ ನೋಡ್ಬೋದು. ಇಲ್ಲಿ ನೋಡಿ, ನಾಗರ ಕಲ್ಲು ಇಲ್ಲ ಇಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಒಂದಿಷ್ಟು ಕಡೆ ದೀಪ ಇಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಹಾಗೆ ಬನ್ನಿ ನೀವು. ಹಾಗೆ ನೋಡಿ, ಅಲ್ಲಿ ತೋರಿಸಿ ಅವರಿಗೆ ಮೇಲ್ಭಾಗದಲ್ಲಿ ನೋಡಿ ಮೀನಿನ ಒಂದು ಶಿಲ್ಪವನ್ನು ನೋಡ್ಬೋದು. ಹುಷಾರಾಗಿ ಬನ್ನಿ. ನೋಡಿ, ಇಲ್ಲೆಲ್ಲ ಈಗ ನಾಗರಕಲ್ಲೆಲ್ಲ ಇಟ್ಟಿದ್ದಾರೆ. ಇದು ಸದ್ಯಕ್ಕೆ ಇದು ಹಿಂದೆ ನಾಗರಕಲ್ಲು ಇಟ್ಟಿದ್ದಲ್ಲ, ಇದು ಈಗ ಇಟ್ಟಿದ್ದಾರೆ. ಇದು ಹಿಂದೆ ದೀಪ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದು. ಹಿಂದಿನ ಕಾಲದಲ್ಲಿ ಇಲ್ಲಿ ದೀಪ ಏನು ಇಡ್ತಾ ಇದ್ರು. ಯಾಕಂದ್ರೆ ಅವಾಗ ಡ್ಯಾಮ್ಗಿಂತ ಮುಂಚೆ ನೀರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿತಿರ್ಲಿಲ್ಲ. ನೋಡಿ, ಇಲ್ಲೆಲ್ಲ ನೋಡ್ಬೋದು ತಾವುಗಳು ಯಾವ ತರ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ. ಆಮೇಲೆ ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು ನೀವು ಏನು ಕ್ಯಾಂಟಿಲಿವರ್ ಬೀಮ್ ಅಂತ ಹೇಳ್ತೀವಿ, ಯಾವ ತರ ಅದನ್ನ ಎಷ್ಟು ಅದ್ಭುತವಾಗಿ ಅದನ್ನ ಜೋಡಣೆ ಮಾಡಿದ್ದಾರೆ. ಆಮೇಲೆ ಈ ಕಲ್ಲುಗಳೇನಿದೆ ಇದು ಸ್ಥಳೀಯವಾಗಿ ಸಿಗುವ ಕಲ್ಲುಗಳು ಇವು. ಇದೇನು ಬೇರೆ ಕಡೆಯಿಂದ ತಂದಿದ್ದಲ್ಲ, ಇದು ಇಲ್ಲೇ ಸ್ಥಳೀಯವಾಗಿ ಸಿಗುವ ಕಲ್ಲನ್ನ ಎಷ್ಟು ಅದ್ಭುತವಾಗಿ ನೋಡಿ ರಚನೆ ಮಾಡಿದ್ದಾರೆ. ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ. ಯಾವುದೇ ರೀತಿಯ ಒತ್ತಡ ಈ ಸೇತುವೆ ಮೇಲೆ ಇರಲ್ಲ. ಇವತ್ತಿಗೂ ಸಹ ಈ ಬೇಸಿಗೆಯಲ್ಲಿ ಅಂದ್ರೆ ಏಪ್ರಿಲ್, ಮೇ ಅಥವಾ ಜೂನ್ ಒಳಗಡೆ ಇಲ್ಲಿ ಬಂದಾಗ ನೀವು ಈ ಸೇತುವೆ ನೋಡ್ಬೋದು. ಇದ್ರ ಮೇಲೆ ಇವತ್ತಿಗೂ ಸಹ ಕಾರ್ ಇರ್ಬೋದು,
ಮರಳು ತುಂಬಿದ ಟ್ರಕ್ಕು ಸಹ ಇದ್ರ ಮೇಲೆ ಹೋಗ್ತದೆ. ಅಷ್ಟು ಗಟ್ಟುಮುಟ್ಟಾಗಿ ಇರುವ ಒಂದು ಸೇತುವೆ. ಮುಂದಿನ ಸರಿ ನಗರಕ್ಕೆ ಬಂದಾಗ ದಯವಿಟ್ಟು ಇಲ್ಲಿ ಬರೋದನ್ನ ಮರಿಬೇಡಿ. ತುಂಬಾ ಹಳ್ಳ, ತೊರೆಗಳು, ಹೊಳೆಗಳು, ಸಣ್ಣ ಸಣ್ಣದು ನದಿ ತರದ್ದು ತುಂಬಾ ಇದೆ. ಮಲೆನಾಡಲ್ಲಿ ಎಕ್ಸ್ಪೆಷಲಿ ನಾವು ಕಾಲ್ಸಂಕಗಳನ್ನು ಮಾಡ್ತೀವಿ. ಅವೇನ್ ದೊಡ್ಡ ವಿಶೇಷ ಅಲ್ಲ ನಮ್ಮ ಮಲೆನಾಡವರಿಗೆ. ಮರದ್ದಿರ್ಬೋದು, ಪರಿ ತೋಟದಲ್ಲಿ ಮಾಡ್ತೀವಿ. ಸಣ್ಣ ಪುಟ್ಟ ಹಳ್ಳಗಳಿಗೆ ಮರಗಳನ್ನು ಉಪಯೋಗಿಸ್ತೀವಿ, ಅಡಿಕೆ ಮರಗಳನ್ನು ಉಪಯೋಗಿಸಿ ತೋಟಕ್ಕೆ ಕಾಲ್ಸಂಕಗಳನ್ನು ಮಾಡ್ತೀವಿ. ಆ ತರ ನೋಡಿ, ಹಿಂದೆ ರಾಜರು ನಮಗ್ ಬೇಕಾದಷ್ಟು ಈ ತರ ಸೇತುವೆಗಳನ್ನ ಗಟ್ಟಿಮುಟ್ಟಾಗಿರೋಂಥದ್ದನ್ನ ಮಾಡಿ ತೋರಿಸಿದ್ದಾರೆ. ಇದು ನಮ್ಗೆ ಒಂದು ನಮ್ಮ ಈಗಿನ ಇದಕ್ಕೆ ಟೆಕ್ನಾಲಜಿಗೆ ಇದು ಕೈಗನ್ನಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ಮಲೆನಾಡದವರಿಗೆ ಸೇತುವೆ ಮಾಡೋದೇನು ದೊಡ್ಡ ಕೆಲಸ, ರಕ್ತಗತವಾಗಿ ಬಂದಿದೆ. ರಕ್ತಗತವಾಗಿ ಮಲೆನಾಡವರಿಗೆ ಬಂದು ಹೋಗ್ಬಿಟ್ಟಿದೆ ಅದು. ಸಣ್ಣ ಸಣ್ಣ ಸೇತುವೆಗಳು ಮಾಡೋಂಥದ್ದು, ಕಾಲ್ಸಂಕಗಳನ್ನ ಮಾಡೋಂಥದ್ದು ರಾಜರು ದೊಡ್ಡ ಸೇತುವೆ ಶಾಶ್ವತವಾಗಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಗಟ್ಟಿಮುಟ್ಟಾಗಿರೋಂಥದ್ದು. ನೋಡಿ, ಈ ಸೇತುವೆಯ ಒಂದು ಕಡೆ ಒಂದು ವಿಶಿಷ್ಟವಾದ ಶಿಲ್ಪವನ್ನು ಕೆತ್ತಿದ್ದಾರೆ. ಮೇಲ್ಭಾಗದಲ್ಲಿ ತಾವು ನೋಡ್ಬೋದು ಮತ್ಸ್ಯ ಇದೆ. ಮುಖ ಆ ಭಾಗಕ್ಕೆ ಅಂದರೆ ನೀಲಕಂಠೇಶ್ವರ ದೇವಸ್ಥಾನದ ಕಡೆಗೆ ಮತ್ಸ್ಯ ಮುಖ ಮಾಡಿದೆ. ಹಾಗೆ ಅದ್ರ ಹಿಂಭಾಗದಲ್ಲಿ ಆಮೆ ಇದೆ. ಅದ್ರ ಮುಖ ಸಹ ಮೀನಿನ ಥರನೇ ನೀಲಕಂಠೇಶ್ವರ ದೇವಸ್ಥಾನದ ಕಡೆ ಇದೆ. ಕೆಳಭಾಗದಲ್ಲಿ ನಾಗಮಣಿ ಇರುವ ನಾಗ ನೋಡ್ಬೋದು, ಅದರ ಮುಖ ಸಹ ನೀಲಕಂಠೇಶ್ವರ ದೇವಸ್ಥಾನದ ಕಡೆಗಿದೆ. ಸೊ ಈ ರೀತಿಯಾದ ವಿಶಿಷ್ಟವಾದ ಒಂದಿಷ್ಟು ಕೆತ್ತನೆಗಳಿದ್ದಾವೆ, ಇವೆಲ್ಲವೂ ನೋಡ್ಬೋದು. ಇನ್ನು ಈ ಬ್ಯಾಕ್ ವಾಟರಲ್ಲಿ ಸಾಕಷ್ಟು ಹಳೆಯ ಕಲ್ಲುಗಳಿರ್ಬೋದು, ವಿಗ್ರಹಗಳು ಎಲ್ಲೆಲ್ಲಿಂದೋ ಕೊಚ್ಕೊಂಡ್ ಬರ್ತದೆ. ಅವುಗಳನ್ನು ಸಹ ನೋಡ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದಿಷ್ಟು ಪೀಠಗಳು ನೋಡ್ತಾ ಇದ್ದೀರಾ ಇಲ್ಲಿ. ಇವೆಲ್ಲ ಹಳೆ ಪೀಠಗಳು. ಅದೇ ರೀತಿಯಲ್ಲಿ ದೂರದಲ್ಲಿ ನೋಡ್ಬೋದು ನೀವು ಒಂದು, ಅದು ತುಳಸಿ ಕಟ್ಟೆನ ಬೃಂದಾವನ ಅಂತ ನಾವು ನೋಡಬೇಕಾಗಿದೆ, ಗಮನಿಸಬೇಕಾಗಿದೆ. ನೋಡಿ, ಹಳೆಯ ಪೀಠಗಳ ಅವಶೇಷಗಳು ಇಲ್ಲಿ ನೋಡ್ಬೋದು. ಇದು ಒಂದಿಷ್ಟು ವಿಸರ್ಜನೆ ಮಾಡಿದ್ದಾರೆ, ಒಂದಿಷ್ಟು ಬೇರೆ ಕಡೆ ಎಲ್ಲಿಂದನೂ ತೇಳ್ಕೊಂಡು ಬಂದಿರುತ್ತದೆ. ಇಲ್ಲಿ ನೋಡ್ಬೋದು ಸಾಕಷ್ಟು ನಾಗರ ಕಲ್ಲುಗಳಿದ್ದಾವೆ. ಇಲ್ಲೊಂದು ವಿಶೇಷವಾದ ಒಂದು ಕಲ್ಲಿದೆ ಇಲ್ಲಿ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಭಾಳ ವಿಶೇಷ ಇದೆ ಇದು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ವಿಸ್ತಾರವಾಗಿ ಬರಿತೀನಿ. ತಾವು ನೋಡ್ಬೋದು. ನೋಡಿ ಸೂರ್ಯ ಚಂದ್ರ ಮೇಲ್ಭಾಗದಲ್ಲಿ, ಸೂರ್ಯ ಚಂದ್ರ ಇರುವವರೆಗೆ ಈ ಕಲ್ಲನ್ನು ಯಾವ್ದಕ್ಕೆ ನಿಲ್ಲಿಸಿದ್ದಾರೆ ಅದು ಶಾಶ್ವತ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ನೋಡಿ ಕೌಪೆನ್ನೆ ಹಿಡ್ಕೊಂಡಿದ್ದಾನೆ. ಬಿಸಿಲು ತುಂಬ ಇದೆ, ಹಾಗಾಗಿ ನೋಡಿ ಕಮಂಡಲ ಇದೆ. ನೋಡಿ ಈ ಭಾಗದಲ್ಲಿ ಒಂದು ದಂಡ ಹಿಡ್ಕೊಂಡಿದ್ದಾರೆ. ಮೊನ್ನೆ ಈ ಪಾರ್ಲಿಮೆಂಟ್ ಓಪನ್ ಆಗ್ಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹಿಡ್ಕೊಂಡಿದ್ರಲ್ಲ ಆ ಥರದ್ದು, ಅಥವಾ ಸಿಂಗೋಳ ಅಂತ ಏನು ಹೇಳ್ತಾರೆ, ಆ ಥರದ್ದು ಒಂದು ದಂಡ ಹಿಡ್ಕೊಂಡಿದ್ದಾರೆ. ನೋಡಿ, ಇವೆಲ್ಲವೂ ಈ ಭಾಗದ ಅಥವಾ ಬೇರೆ ಭಾಗದಿಂದ ಇಲ್ಲಿಗೆ ತಿಳ್ಕೊಂಡು ಬಂದಿದೆಯಾ, ಅದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕು. ಭಾಳ ಅದ್ಭುತವಾಗಿರುವ ಸೇತುವೆ. ನೋಡಿ, ಇಲ್ಲಿ ಮತ್ಸ್ಯ ಇದೆ. ಮತ್ಸ್ಯ ಕೆಳಭಾಗದಲ್ಲೂ ಸಹ ಒಬ್ಬ ಮನುಷ್ಯನ ಆಕೃತಿಯ ಚಿತ್ರ ಇದೆ.